ಎಸ್ ಕಷ್ಟ ಸಾಧ್ಯ. ಕಿರಣ್ನ ನಿರೀಕ್ಷೆ ಹುಸಿ ಆಗ್ತಾ. ಫಸ್ಟ್ ಏಡ್ ನೀಡಿ. ಮೂರು ಅಂಕಗಳ ಅಂತರವನ್ನ ತಲೆದಾಗಿಸಿಕೊಂಡು ನಿಟ್ಟುಸಿರು ಬಿಡ್ತಾ ಇದೆ ಶ್ರೀ ಸಾಯಿ ವಿರುದ್ಧ. ನಿಜವಾಗ್ಲೂ ಒಂದು ಸ್ವಲ್ಪ ಕೂಡ ಎಚ್ಚರ ತಪ್ಪಿದ್ರೆ ಭಾರಿ ಆತಂಕ ಎದುರಾಗ್ತಿತ್ತು. ಸೆಂಟ್ರಲ್ ಎಕ್ಸೈಸ್ ತಂಡ ಅನುಭವಿ ಕಿಲಾಡಿಗಳು ಅನುಭವದ ಆಟದ ಪ್ರದರ್ಶನವನ್ನು ನೀಡ್ತಾ 4 ಅಂಕಗಳ ಅಂತರದ ವಿರೋಚಿತ ಗೆಲುವನ್ನು ದಾಖಲಿಸಿದೆ. ನೋಡಿ, ಒನ್ ಅಂಡ್ ಓನ್ಲಿ ಕ್ಲಬ್ ಟೀಮ್ ಎಂಟರ್ಡ್ ಇನ್ ಟು ದಿ ಸೆಮಿಫೈನಲ್ ಅಂತ ನಾ ಹೇಳಿದೆ. ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ ಎಲ್ಲರೂ ಜೋರ ಚಪ್ಪಲ ಮುಖನ ಭವಿಷ್ಯದ ಭರವಸೆ ಉಜ್ವಲಮುಖ ಆಟಗಾರನ ಹೊರದುಂಬಿಸೋಣ. ಗ್ರಾಮೀಣ ಸೊಗಡಿನ ಬಡ ವಿದ್ಯಾರ್ಥಿಗಳು ಇಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡವನ್ನು ಪ್ರತಿನಿಧಿಸಿ ಅದ್ಭುತವಾದಂತಹ ಪ್ರದರ್ಶನ ನೀಡಿದ್ದಾರೆ. ಲೋಹಿತ್, ಕಿರಣ್, ಮನೋಜ್ ತಂಡದ ನಾಯಕನಾಗಿ, ಮತ್ತೊಬ್ಬ ಆಟಗಾರ ಮನೋಜ್ ಅದ್ಭುತ ಪ್ರದರ್ಶನ ಆಗಿ, ಒಬ್ಬ ಸಕ್ಸಸ್ಫುಲ್ ಡಿಫೆಂಡರ್ ಆಗಿ ತಿರುಮಲ ಉತ್ತಮ ನೀಡಿದ ರೋಚಕ ಗೆಲುವನ್ನು ಸಾಧಿಸಿಕೊಂಡಿದ್ದಾರೆ ಕಸ್ಟಮ್ಸ್ ಅಂಡ್ GST. LED ಸ್ಕ್ರೀನ್ ಸ್ವಲ್ಪ ಬೇಗ ಆನ್ ಮಾಡಿ, ಅದಿಲ್ಲದೆ ಮ್ಯಾಚ್ ನಡೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಡಿಜಿಟಲ್ ಯುಗದಲ್ಲಿ ಆಟಗಾರರು ಕೂಡ ಡಿಜಿಟಲ್ಗೆ ಸೆಟ್ ಆಗಿದ್ದಾರೆ. ಹಾಗಾಗಿ ಸ್ಕೋರ್, ಪಾಯಿಂಟ್ಸ್ ಹಾಗೆ ಟೈಮ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಅವಶ್ಯಕತೆ ಇದೆ. ಸ್ವಲ್ಪ ಆದಷ್ಟು ಬೇಗ ಸಿದ್ಧ ಮಾಡ್ಕೊಳ್ಳಿ ದಯಮಾಡಿ. ಕೋರ್ಟ್ ನಂಬರ್ 2ನಲ್ಲಿ LED ಸ್ಕ್ರೀನನ್ನು ಸ್ವಲ್ಪ ಬೇಗ ಸಿದ್ಧ ಮಾಡ್ಕೊಳ್ಳಿ. ಅಂಕಣ 1ರಲ್ಲಿ ಈಗಾಗಲೇ ಮಹಿಳಾ ವಿಭಾಗದ ಪಂದ್ಯ ಆರಂಭಗೊಂಡಿದೆ. ವನಿತೆಯರ ವಿಭಾಗದಲ್ಲಿ ಮತ್ತೊಂದು ವಿರೋಚಿತ ಪಂದ್ಯಕ್ಕೆ ಚಾಲನೆ ನೀಡಲಾಗಿದ್ದು, ಈಗಾಗಲೇ ವಿಜಯ್ ವಾರಿಯರ್ಸ್ ತಮ್ಮ ನೆಚ್ಚಿನ ಕಬಡ್ಡಿಯ ಗುರು ಅರ್ಜುನ ಪ್ರಶಸ್ತಿ ಪುರಸ್ಕೃತ BC ರಮೇಶ್ ಅವರ ಒಂದು ಪ್ರೇರಣೆಯೊಂದಿಗೆ ವಿಜಯ್ ವಾರಿಯರ್ಸ್ ಬೆಳಗಾವಿ ಜಿಲ್ಲಾ ತಂಡದಲ್ಲಿ ಸೆಣಸ್ತಾ ಇದೆ. ಉತ್ತರ ಕನ್ನಡ ಜಿಲ್ಲಾ ಹಾಗೂ ರೈಲ್ ವೀಲ್ ಫ್ಯಾಕ್ಟರಿ ಎರಡು ತಂಡದ ನಾಯಕರೇ ತಮ್ಮ ಆಟಗಾರರನ್ನು ಕರೆತಾನೆ. ಚಿಕ್ಕಮಗಳೂರು ಹಾಗೂ ವಿಜಯ ವಾರಿಯರ್ಸ್ ನಡುವಿನ ಜಿದ್ದಾಜಿನ. ಚಿಕ್ಕಮಗಳೂರು ಜಿಲ್ಲೆ ಮತ್ತೊಂದು ಬೆಳಗಾವಿ ಜಿಲ್ಲೆ, ಎರಡು ಜಿಲ್ಲಾ ತಂಡಗಳ ನಡುವಿನ ಸೆಕೆಂಡ್ ಜಿದ್ದಾಜಿನ ಮ್ಯಾಚ್. ಉತ್ತರ ಕನ್ನಡ ಜಿಲ್ಲೆ ವಿರುದ್ಧ ರೈಲ್ ವೀಲ್ ಫ್ಯಾಕ್ಟರಿ ಬ್ಯಾಂಗ್ಳೂರು. ಉತ್ತರ ಕನ್ನಡ ಹಾಗೂ RWF ನಡುವಿನ ಜಿದ್ದಾಜಿದ್ದಿನ ದ್ವಿತೀಯ ಉಪಾಂತ್ಯ ಪಂದ್ಯಕ್ಕೆ ಈಗಾಗಲೇ ಮುಖ್ಯ ತೀರ್ಪಕರು ಕರೆ ನೀಡಿದರೆ ದಯವಿಟ್ಟು ಎರಡು ತಂಡದ ಆಟಗಾರರು ಕೂಡಲೇ ಅಂಕಣ ಪ್ರವೇಶಿಸಬೇಕು. ಫಾರ್ ದಿ ಸೆಕೆಂಡ್ ಸೆಮಿಫೈನಲ್ ಆಫ್ ದ ಟೂರ್ನಮೆಂಟ್ ಬಿಟ್ವೀನ್ ರೈಲ್ ವೀಲ್ ಫ್ಯಾಕ್ಟರಿ ಬೆಂಗಳೂರು ವರ್ಸಸ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಟೀಮ್. ಎರಡು ತಂಡದ ನಾಯಕರೇ ಆಟಗಾರರೇ ಕೂಡಲೇ ನಿಮ್ಮ ತಂಡವನ್ನು ಅಣಿಗೊಳಿಸಿ ಅಂಕಣವನ್ನು ಪ್ರವೇಶಿಸಬೇಕು. ತಮಗಿದು ಅಂತಿಮ ಕರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಫಾರ್ ಬೋತ್ ಟೀಮ್ ಕ್ಯಾಪ್ಟನ್ಸ್, ಕ್ಯಾಪ್ಟನ್ ಆಫ್ ಉತ್ತರ ಕನ್ನಡ ಅಂಡ್ ಆಲ್ಸೋ ಕ್ಯಾಪ್ಟನ್ ಆಫ್ RWF ಬೆಂಗಳೂರು. ಚಿಕ್ಕಮಗಳೂರು ಜಿಲ್ಲಾ ತಂಡದ ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಯುವ ಕಬಡ್ಡಿ ಸೀರೀಸ್ನ CEO ಆಗಿರುವಂತಹ ಶ್ರೀಯುತ ವಿಕಾಸ್ ಸರ್ ಅವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾರ್ಟ್ಲಿ ವೆಲ್ಕಮ್ ಸರ್. ಯುವ ಕಬಡ್ಡಿ ಸೀರೀಸ್ನ CEO ಆಗಿರುವಂತಹ ಶ್ರೀಯುತ ವಿಕಾಸ್ ಜಿ ಅವರು ಆಗಮಿಸಿದ್ದಾರೆ. ನಾಲ್ಕು ಎರಡರಲ್ಲಿ ವಿಜಯ್ ವಾರಿಯರ್ಸ್ ಬೆಳಗಾವಿ ತಂಡ ವನಿತೆಯರು 2 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದ್ದಾರೆ. ವುಮೆನ್ ಸೆಕ್ಷನ್ ಮ್ಯಾಚ್. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಶ್ರೀಯುತ ಹನುಮಂತರಾಯಪುರವರು, ಹೊಸಕೆರಳ್ಳಿಯ ಪ್ರಭಾವಿ ನಾಯಕರು ಶ್ರೀಯುತ ಹನುಮಂತರಾಯಪುರವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಡೈರೆಕ್ಟ್ ಮಾಡು ಇಲ್ಲವೇ ಮಡಿ ದಾಳಿ. ಚಿಕ್ಕಮಗಳೂರಿನ ದಾಳಿಗಾರ್ತಿಗೆ ಸವಾಲಿನ ದಾಳಿ.
ಎದುರಾಳಿ ಅಂಕಣದಲ್ಲಿ ಬೋನಸ್ ಇಲ್ಲವೇ ಸ್ಪರ್ಶಾಂಕ ಗಳಿಸಲೇಬೇಕಾದ ಅನಿವಾರ್ಯತೆಯಲ್ಲಿ ಬ್ಯೂಟಿಫುಲ್ ಆಂಕಲ್ ಹೋಲ್ಡಿಂಗ್ ಬೈ ಬೆಳಗಾವಿ. ವಿಜಯ್ ವಾರಿಯರ್ಸ್ ಅತ್ಯುತ್ತಮದ ಕೈ ಚಳಕ. ವುಮೆನ್ ಸೆಕ್ಷನ್ ಮ್ಯಾಚ್, ಫಸ್ಟ್ ಸೆಮಿಫೈನಲ್ ಮ್ಯಾಚ್, ಜೈ ಮಾ ಕಾಳಿ ಚಿಂಚಲಿ ವರ್ಸಸ್ ಹಾಸನ್. ಬೋತ್ ಟೀಮ್ ಕ್ಯಾಪ್ಟನ್ ಗೆಟ್ ರೆಡಿ, ಫಸ್ಟ್ ಕಾಲ್ ಫಾರ್ ಯು. ಜೈ ಮಾ ಕಾಳಿ ಚಿಂಚಲಿ ವಿರುದ್ಧ ಹಾಸನ, ಎರಡು ತಂಡಗಳಿಗೆ ಇದು ಮೊದಲ ಕರೆ. ಐದು 2 ವಿಜಯ್ ವಾರಿಯರ್ಸ್ ಬೆಳಗಾವಿ ಜಿಲ್ಲಾ ತಂಡದ ವನಿತೆಯರು 3 ಅಂಕಗಳ ಅಂತರದ ಆರಂಭಿಕ ಮುನ್ನಡೆಯನ್ನು ಗಳಿಸಿಕೊಂಡಿದ್ದಾರೆ. 5-2. ಹಾಗೆ ನಮ್ಮ ಕತ್ತಲಗುಪ್ಪೆ ವಾರ್ಡ್ನ ಬಿಬಿಎಂಪಿ ಸದಸ್ಯರು, ನಮ್ಮೆಲ್ಲರೂ ಚಿರಪರಿಚಿತರು, ಸ್ವಯಂ ಕಬಡ್ಡಿ ಕ್ರೀಡಾಪಟು, ಕಬಡ್ಡಿ ಕಡೆಗೆ ಸಾಕಷ್ಟು ಪ್ರೋತ್ಸಾಹ ಉತ್ತೇಜನ ಈ ಭಾಗದಲ್ಲಿ ನೀಡ್ತಾ ಬಂದಿರತಕ್ಕಂಥ ಸಂಗಾತಿ ವೆಂಕಟೇಶಣ್ಣವರು ನಮ್ಮೊಂದಿಗಿದ್ದಾರೆ. ತಮ್ಮ ನೆಚ್ಚಿನ ನಾಯಕನ ಯಶಸ್ಸಿಗಾಗಿ ಈ ಭಾಗದಲ್ಲಿ ನಡೀತಿರ್ತಕ್ಕಂಥ ಕಬಡ್ಡಿ ಕ್ರೀಡೆಗೆ ತಮ್ಮೆಲ್ಲ ಪ್ರೋತ್ಸಾಹ, ಸಮಯ, ನೆರವನ್ನು, ಮಾರ್ಗದರ್ಶನವನ್ನು ನೀಡ್ತಾ ಸಂಗಾತಿ ವೆಂಕಟೇಶ್ ಅವರು ಕತ್ತಲಗುಪ್ಪೆ ವಾರ್ಡ್ನ ಮೆಂಬರ್, ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಸುಂದರ ಸಂಜೆಯಲ್ಲಿ. ಮತ್ತೊಂದು ಮನಗ್ನ ಡೇರಿಂಗ್ ಡ್ಯಾಶ್ ಕ್ಯಾಚ್, ಸೋಲೋ ಡೇರಿಂಗ್ ಡ್ಯಾಶ್ ಕ್ಯಾಚ್ ಅಂತ ಹೇಳ್ಬೋದು. ಏಕಾಂಗಿಯಾಗಿ ಎದುರಾಳಿಯನ್ನ ಗುದ್ದಿ ಕೆಡವಿದ ದಿಟ್ಟ ಡಿಫೆಂಡರ್. ಸಾಲೌಟ್ನ ಹೊಸ್ತಲಲ್ಲಿ ಚಿಕ್ಕಮಗಳೂರು ತಂಡ 1+2 3 ಪಾಯಿಂಟ್ ವಿಜಯ್ ವಾರಿಯರ್ಸ್ ಅಥಣಿ. ಪುರುಷರ ವಿಭಾಗದ ದ್ವಿತೀಯ ಸೆಮಿಫೈನಲ್ ಪಂದ್ಯ ಇನ್ನನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿಕ್ಕಿದೆ. ಉತ್ತರ ಕನ್ನಡ ವಿರುದ್ಧ RWF. BCR ಅಕಾಡೆಮಿ ಚಿಕ್ಕಮಗಳೂರು ತಂಡದ ಆಟಗಾರ್ತಿ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾಗಿದ್ದಾರೆ. 11-2 9 ಅಂಕದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ವಿಜಯ್ ವಾರಿಯರ್ಸ್ ಅಥಣಿ. ಅಶ್ವಿನಿ ತಂಡದ ಬೆನ್ನೆಲುಬು ಭರವಸೆ ದಾಳಿಗಾರ್ತಿಯಾಗಿ ಕಳೆದ ಪಂದ್ಯದಲ್ಲೂ ಕೂಡ ಉತ್ತಮ ಸಾಧನೆ ಮಾಡಿ ಮತ್ತೊಂದು ಪ್ರಯತ್ನ. ಇದೀಗ ರೈಟ್ ಕಾರ್ನರ್ ಮತ್ತು ಲೆಫ್ಟ್ ಕಾರ್ನರ್ ಅವರ ತಾಳ್ಮೆಯ ಜೊತೆಯಾಟ ಅತ್ಯುತ್ತಮವಾಗಿತ್ತು. ಸೊ ಕೊಂಚ ಎಳೆಯಲ್ಲೂ ಕೂಡ ತಪ್ಪಾಗಿದ್ರೆ ಅದು ರೈಟ್ ಸೇಫ್ ಆಗ್ತಿತ್ತು. ಅತ್ಯುತ್ತಮವಾದಂಥ ಒಂದು ಹೊಂದಾಣಿಕೆ ಆಟ, ರೈಟ್ ಕಾರ್ನರ್ ಮತ್ತು ಲೆಫ್ಟ್ ಕಾರ್ನರ್ ನಡುವಿನ ಹೊಂದಾಣಿಕೆ ಆಟ ಅದ್ಭುತವಾಗಿತ್ತು, ಸಮಯೋಚಿತವಾಗಿತ್ತು. 13-2 ಬೆಳಗಾವಿ ವಿಜಯ್ ವಾರಿಯರ್ಸ್ ಪರವಾಗಿ. ಟೈಮ್ಔಟ್ ಗಿವನ್ ಟು ಬೆಳಗಾವಿ. 13 ಅಂಕವನ್ನು ಬೆಳಗಾವಿ ವಿಜಯ್ ವಾರಿಯರ್ಸ್ ವನಿತೆಯರು ಪಡೆದುಕೊಂಡಿದ್ರೆ, ಚಿಕ್ಕಮಗಳೂರು ವನಿತೆಯರು 2 ಅಂಕವನ್ನು ಗಳಿಸಿಕೊಳ್ತಾ ಇದ್ದಾರೆ. 11 ಅಂಕಗಳ ಅಂತರದ ಸ್ಪಷ್ಟ ಆರಂಭಿಕ ಆಕ್ರಮಣಕಾರಿ ಆರಂಭವನ್ನು ಪಡೆದುಕೊಳ್ತಾ ಇದೆ. ಗುಡ್ ಸ್ಟಾರ್ಟ್ ಗೇಮ್ ಬೆಳಗಾವಿ. ಕುಂದಾನಗರಿ ನಮ್ಮ ಕರ್ನಾಟಕದ ಮತ್ತೊಂದು ಪ್ರಭಾವಿ ಜಿಲ್ಲೆ, ರಾಜ್ಯ ರಾಜಕಾರಣದ ತನ್ನದೇ ಆದ ಛಾಪನ್ನ ಪ್ರಭಾವವನ್ನು ಹೊಂದಿರತಕ್ಕಂಥ ಮತ್ತೊಂದು ನಮ್ಮ ರಾಜ್ಯದ ಒಂದು ಪ್ರಮುಖ ಬೆಳಗಾವಿ ನಗರ ಕುಂದಾನಗರಿ. ಇಲ್ಲಿ ಬಂದು ನಮ್ಮ ಬೆಂಗಳೂರಿನ ಡಿಸ್ಟ್ರಿಕ್ಟ್ ವಿರುದ್ಧ RWF. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಮುನೇಗೌಡ, ತೀರ್ಪುಗಾರರಾಗಿ ನಂಜೇಶ್ ಗೌಡ ಪ್ರಕಾಶ್, ಗುಣಿಕೆಗಾರರಾಗಿ ವೇಣುಗೋಪಾಲ್, ಸಾಗುಣಿಕೆಗಾರರಾಗಿ ಮೋಹನ್ ರಮೇಶ್ ಬಾಬು, ಡೋರ್ ಡೈ ರೈಡ್ ನರಸಿಂಹಮೂರ್ತಿ. ಎಲ್ಲ ತೀರ್ಪುಗಾರ ಅಂಗಣಕ್ಕೆ ತೆರಳಿ. ದಿವಂಗತ ರಾಮಯ್ಯ ಮೆಮೋರಿಯಲ್ ಕಪ್ 2025 ಬೆಂಗಳೂರಿನ ಪ್ರಮುಖ ಬಡಾವಣೆ, ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಹೃದಯ ಭಾಗವಾದ ನಮ್ಮ ವಾಜಪೇಯಿ ಕ್ರೀಡಾಂಗಣ. ನಿಜವಾಗ್ಲೂ ಆ ಕ್ರೀಡಾಂಗಣದ ಹೆಸರೇ ಅದ್ಭುತವಾಗಿದೆ. ಈ ರಾಷ್ಟ್ರ ಕಂಡಂತ ಒಬ್ಬ ಅಗ್ರಮಣ್ಯ ನಾಯಕ, ಮುತ್ಸದ್ದಿ ರಾಜಕಾರಣಿ, ಭಾರತ ರತ್ನ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಣಾರ್ಥವಾಗಿ ಈ ಕ್ರೀಡಾಂಗಣವನ್ನು ಅಚ್ಚುಕಟ್ಟಾಗಿ ಸನ್ಮಾನಿಸಿ R ಅಶೋಕ್ ರವರು ತಮ್ಮ ನೆಚ್ಚಿನ ಗುರುಗಳ ಅಭಿಮಾನದಲ್ಲಿ ಅವರ ಹೆಸರನ್ನು ಈ ಕ್ರೀಡಾಂಗಣಕ್ಕೆ ಇಟ್ಟಿದ್ದಾರೆ. ಲಕ್ಷ್ಮಿ ಗ್ಯಾಲರಿ ತಂಡದ ಮೋಹನ್ ಅವರೇ ಎಲ್ಲಿದ್ರು, ಪವನ್ ಅವರೇ ಎಲ್ಲಿದ್ರು ಅಂಕಣದ ಬಳಿ ಆಗಮಿಸಬೇಕು. ಲಕ್ಷ್ಮಿ ಗ್ಯಾಲರಿ ಪವನ್ ಎಲ್ಲಿದ್ರ ದಯವಿಟ್ಟು ಅಂಕಣದ ಬಳಿ ಆಗಮಿಸಿ. ದಯವಿಟ್ಟು ಈಗ ಗಣ್ಯಾತಿ ಗಣ್ಯರು ವೇದಿಕೆಗೆ ಆಗಮಿಸುವ ಸಂದರ್ಭ ಇದೆ. ಇವತ್ತು ಸಮಾರಂಭಕ್ಕೆ ಈ ಭಾಗದ
ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅವರೊಟ್ಟಿಗೆ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಈ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥವ್ರು ಎಲ್ಲರೂ ದಯವಿಟ್ಟು ಪ್ಲೀಸ್ 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 ಇಲ್ಲಿ ಯಾರು ಕೂರಬಾರ್ದು, ಅನ್ಯತಾ ಭಾವಿಸಬೇಡಿ ಅಣ್ಣ, ಪ್ಲೀಸ್ ಇಲ್ಲಿ ಯಾರು ಕೂರಬೇಡಿ ದಯವಿಟ್ಟು ಸುರಕ್ಷಿತ ದೃಷ್ಟಿಯಿಂದ. ಹಾಗೆ ಗಣ್ಯರು ಬರೋದ್ರಿಂದ ಅವರಿಗೆ ಅಗೌರವ ಸೂಚಿಸಬಾರ್ದು, ಇಲ್ಲಿ ಯಾರು ಚೇರ್ ಹಾಕೊಂಡು ಕುಳಿತುಕೊಬಾರ್ದು ದಯವಿಟ್ಟು. ಇನ್ನು ಎರಡನೇ ಸೆಮಿಫೈನಲ್ ಪಂದ್ಯ, ಕಿಚ್ಚಿನ ಕಾಲ್ಗೆಚ್ಚಿನ ಮೈ ಬೆವರಿನ ಮೈ ನೆತ್ತರಿನ ಮುನೇಗೌಡ್ರೆ ರಣಭೈರವನ ಆಟ ಈಗ ನಾವು ನೋಡಬಹುದು. ಮ್ಯಾನೇಜರ್ ಕೋಚ್ಗೆ 2 ಚೇರ್, ಈ ಕಡೆ 2 ಚೇರ್, ಆ ಕಡೆ 2 ಚೇರ್. ಹಲೋ, ಟೀಮ್ಗಳ ಜೊತೆಯಲ್ಲಿ ಕೋಚ್ ಮತ್ತು ಮ್ಯಾನೇಜರ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ. ದಯಮಾಡಿ ಬೇರೆ ಯಾರು ಆ ಜಾಗದಲ್ಲಿ ಕುಳಿತುಕೊಳ್ಬಾರ್ದು ಅಂತ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಶ್ರೀಯುತ ಸಂಗಾತಿ ವೆಂಕಟೇಶ್ ರವರು, ಹಾಗೆ ಶ್ರೀಯುತ ವೈಜಿ ಕೃಷ್ಣಮೂರ್ತಿರವರು, ಶ್ರೀಯುತ ರಾಮಚಂದ್ರರವರು, ಮಾಜಿ ಕಬಡ್ಡಿ ಆಟಗಾರರು, ಶ್ರೀಯುತ ಚೋಳರಾಜ್ರವರು, ಹಾಗೆ ಶ್ರೀಯುತ ಸುಬ್ಬಣ್ಣರವರು, ಹಾಗೆ ಶ್ರೀಯುತ ವೆಂಕಟೇಶ್ ರವರು. ಅದೇ ರೀತಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಮ್ಮ ಯುವ ಕಬಡ್ಡಿ ಸೀರೀಸ್ನ ನಮ್ಮ ಸಂಗತಿ ವೆಂಕಟೇಶ್ ಅವರು ಈ ಭಾಗದಲ್ಲಿ ವಿಕಾಸ್ ಜಿ ಅವರು ಸಹ ಆಗಮಿಸಿದ್ದಾರೆ. ಕತ್ರಿಗುಪ್ಪ ವಾರ್ಡ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ, ಜನಪರ ಕಾಲೇಜಿನ ಜನನಾಯಕರಾಗಿ, ನಮ್ಮ ಈ ಭಾಗದ ಹಿರಿಯ ನ್ಯೂ ಭಾರತ್ ಕ್ರೀಡಾ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂಥವರು ರಾಮಚಂದ್ರನವರು, ಕೃಷ್ಣಮೂರ್ತಿನವರು, ಶ್ರೀಮನ್ ರವಿರವರು, ರಾಮಯ್ಯನವರು, ವೆಂಕಟೇಶ್ ಅವರು, ಸುಬ್ಬಣ್ಣನವರು, ಎಲ್ಲರನ್ನ ಎಲ್ಲ ಗಣ್ಯರನ್ನ ಈ ಭಾಗದ ಜನಪ್ರತಿನಿಧಿಗಳನ್ನ ಮಂಜುನಾಥ್ ಗೌಡರವರನ್ನು ಸಹ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಪುರುಷರ ವಿಭಾಗದ ದ್ವಿತೀಯ ಸೆಮಿಫೈನಲ್ ಪಂದ್ಯ, ಉತ್ತರ ಕನ್ನಡ ಜಿಲ್ಲಾ ತಂಡದ ವಿರುದ್ಧ RWF. 2 ಬಲಿಷ್ಠ ತಂಡಗಳ ನಡುವೆ ಒಂದು ರೋಚಕ ಹಣಾಹಣಿಯ ಪಂದ್ಯ ನಡೆಯಬಹುದು ಎನ್ನುವಂತ ಸಾಕಷ್ಟು ನಿರೀಕ್ಷೆ ಇದೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಜನನಾಯಕರು, ನಮ್ಮ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಸುಂದರ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ಕೀ ಕಳೆದೋಗಿದೆ ನೋಡಿ ಯಾರ್ದು ಅಂತ, ಮನೆ ಕೀ ಕಳೆದೋಗಿದೆ. ದಯವಿಟ್ಟು ಯಾರ್ದಾದ್ರೂ ಕಳೆದೋಗಿದ್ರೆ ಇಲ್ಲಿ ಬಂದು ಈಸ್ಕೊಳ್ಳಿ. ಹಾಗೆ ಶ್ರೀಯುತ ಹನುಮಂತರಾಯಪುರವರು ಸಹ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಕೀ ಸಿಕ್ಕಿದೆ ಇಲ್ಲಿ. ನಿಜವಾಗ್ಲೂ ಈ ದಿನ ಅವಿಸ್ಮರಣೀಯವಾದ್ದು, ಎಂದು ಮರೆಯಲಾಗದಂತ ದಿನ ಇದು. ಪ್ರೋ ಕಬಡ್ಡಿ ಪ್ಲೇಯರ್ಸ್ ಈ ನಮ್ಮ ರಾಜ್ಯಕ್ಕೆ ಪ್ರೋ ಕಬಡ್ಡಿಲಿ ಪ್ರತಿನಿಧಿಸಿದಂತ ಆಟಗಾರರ ಒಂದು ಪಟ್ಟಿಯನ್ನ ದಯವಿಟ್ಟು ಶಿವಣ್ಣವರು ನಮಗೆ ಸಿದ್ಧಪಡಿಸಿಕೊಡಬೇಕು. ಎಲ್ಲ ಪ್ರೋ ಕಬಡ್ಡಿ ಆಟಗಾರರನ್ನ ನಮ್ಮ ಶಾಸಕರು ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾರತ ಸರ್ಕಾರದ ರಾಜ್ಯ ರೈಲ್ವೆ ಖಾತೆ ಸಚಿವರಾಗಿರ್ತಕ್ಕಂಥ ಗೋವಿಂದರಾಜನಗರ ವಾರ್ಡ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಯುವ ಕಬಡ್ಡಿ ಸೀರೀಸ್ನ ಸಿಇಒ ಆಗಿರುವಂತಹ ಶ್ರೀಯುತ ವಿಕಾಸ್ ಜಿ ಅವರಿಗೆ ನಮ್ಮ ಆಯೋಜಕರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಈ ಒಂದು ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಪ್ರೋ ಕಬಡ್ಡಿಯ ರೀತಿಯಲ್ಲಿ ಇನ್ನೊಂದು ಅದ್ಭುತವಾದಂತಹ ಪ್ಲಾಟ್ಫಾರ್ಮ್ ಅಂತ ಅಂದ್ರೆ ಯುವ ಕಬಡ್ಡಿ ಸೀರೀಸ್. ಆ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಅನೇಕ ಪ್ರತಿಭೆಗಳನ್ನ ನಮ್ಮ ಕರ್ನಾಟಕ ರಾಜ್ಯದಿಂದಲೂ ಸಹ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿ ಬಹಳ ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ. ಆ ಒಂದು ಸಿಇಒ ಆಗಿರುವಂತಹ ಯುವ ಕಬಡ್ಡಿ ಸೀರೀಸ್ ಸಿಇಒ ಶ್ರೀ ವಿಕಾಸ್ ಜಿ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಗ್ರಾಮೀಣ ಸೊಗಡಿನ ಬಡ ಪ್ರತಿಭೆಗಳನ್ನ ಒಂದು ಯುವ ಪ್ರೋ ಕಬಡ್ಡಿ ಸೀರೀಸ್ಗೆ ಆಯ್ಕೆ ಮಾಡಿ ತುಮಕೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ, ಭಾರತ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಮಂತ್ರಿಗಳಾಗಿ, ಭಾರತ ಸರ್ಕಾರ ರಾಜ್ಯ ರೈಲ್ವೆ ಖಾತೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಹಾವೇರಿಯಲ್ಲಿ, ನಮ್ಮ ಬೊಮ್ಮಾಯಿ ಸರ್ ಅವರ ಸುಪುತ್ರರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸರ್ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿ ಸೋಮಣ್ಣರಾದಿಯಾಗಿ ಆಗಮಿಸ್ತಾ ಇದ್ದಾರೆ. ಹಾಗೆ ಖ್ಯಾತ ಚಲನಚಿತ್ರ ನಟ ಭುವನ್, ಹರ್ಷಿಕಾ ಪೂಣಚ್ಚ ಚಲನಚಿತ್ರ ನಾಯಕಿ, ಹಾಗೆ ಇವರೊಟ್ಟಿಗೆ ಸಿ ಪಾಟೀಲ್ ರವರು, ಹಾಗೆ ಸುನೀಲ್ ಕುಮಾರ್ ಅವರು ಮಾಜಿ ಶಾಸಕರು, ಹಾಗೆ ಸಿ ಪಾಟೀಲ್ ಅವರು ಮಾಜಿ ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ದಂಥವರು, ಎಲ್ಲ ರಾಜಕೀಯ ಅತಿರಥ ಮಹಾರಥರು, ರಾಜಕೀಯ ಧುರೀಣರು, ಅದರಲ್ಲೂ ಮುಖ್ಯ ಕೇಂದ್ರ ಬಿಂದುವಾಗಿ
ಈ ವೇದಿಕೆಗೆ ಕೇಂದ್ರ ಬಿಂದುವಾಗಿ ಆಗಮಿಸುತ್ತದೆ ಕೇಂದ್ರ ಸರ್ಕಾರದ ಭಾರತ ಸರ್ಕಾರದ ಗಣಿತವೇತ್ತ ರಾಜ್ಯ ಖಾತೆ ರೈಲ್ವೆ ಸಚಿವರು ಶ್ರೀಮಾನ್ ವಿ ಸೋಮಣ್ಣನವರು ಈ ವೇದಿಕೆಗೆ ವಿಶೇಷ ಗೌರವ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಗಣ್ಯಾತಿ ಗಣ್ಯರು ರಾಜಕೀಯ ಧುರೀಣರು ದಿಗ್ಗಜರು ಆಗಮಿಸ್ತಿರೋದ್ರಿಂದ ಅವರಿಗೆ ಅಗೌರವ ಸೂಚಿಸಬಾರದು. ವೇದಿಕೆ ಮುಂಭಾಗದಲ್ಲಿ ಸ್ಥಳಾವಕಾಶವನ್ನು ತೆರವು ಮಾಡಿಕೊಡ್ಬೇಕು. ಸ್ಟಾರ್ಟ್ ಮಾಡಿ ಅಣ್ಣ, ಜಲ್ದಿ ಮಳೆ ಬರೋ ಸೂಚನೆ ಇದೆ. ಸೆಮಿಫೈನಲ್ ಮ್ಯಾಚ್. ವಾಲಂಟಿಯರ್ಸ್ ಹಾಗೆ ನಮ್ಮ ಬಿಬಿಎಂಪಿ ವಾರಿಯರ್ಸ್ ಬಿಬಿಎಂಪಿ ದಯವಿಟ್ಟು ಬಿಬಿಎಂಪಿ ಸ್ಟಾಫ್ ದಯವಿಟ್ಟು ಬನ್ನಿ ಸ್ಟೇಜ್ ಮುಂದೆ. ಬಿಬಿಎಂಪಿ ಸ್ಟಾಫ್ ಪೌರ ಕಾರ್ಮಿಕರು ನಮ್ಮ ಬಿಬಿಎಂಪಿ ಪೌರ ಕಾರ್ಮಿಕರ ತಂಡ ದಯವಿಟ್ಟು ಈ ಕೂಡಲೇ ನಮ್ಮನ್ನು ಸಂಪರ್ಕಿಸಬೇಕು. ಬಿಬಿಎಂಪಿ ಪೌರ ಕಾರ್ಮಿಕರು ನೌಕರರು ದಯವಿಟ್ಟು ಬನ್ನಿ. ಹಲೋ ಹಲೋ ಆರ್ ಯು ರೆಡಿ? ಲೈನ್ ಡ್ರಾನ್ ಗೇಮ್ ಆನ್ ಕಬಡ್ಡಿ. ಇದೀಗ ಕಬಡ್ಡಿಯ ಕಂಪನ ಪ್ರಾರಂಭವಾಗ್ತಾ ಇದೆ. ವೈಬ್ರೇಷನ್ ಆಫ್ ಕಬಡ್ಡಿ. ಪ್ರಾರಂಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ 7 ಆಟಗಾರ ನಡುವೆ ರೈಟ್ ಕವರ್ ಭಾಗದಲ್ಲಿದ್ದಂತಹ ಸೋಮು ಅದ್ಭುತವಾದಂತಹ ಬ್ಲಾಕ್ ಮಾಡಿದ್ರು. ರವಿನಂದನ್ ಹಾಗೆ ರಂಜಿತ್ ನಾಯ್ಕ್ ಕೂಡ ಇಲ್ಲಿ ಅದ್ಭುತವಾದಂತಹ ಒಂದು ಸಪೋರ್ಟ್ ನೀಡಿದ್ದಾರೆ. ಒಂದೊಳ್ಳೆ ಆರಂಭವನ್ನ ಕಂಡುಕೊಂಡಿದ್ದಾರೆ ರೈಲ್ ವೀಲ್ ಫ್ಯಾಕ್ಟರಿ. ರೆಡ್ ನಲ್ಲಿ ರತನ್ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಒಂದು ನಿಮಿಷ ಸಮೀರ್ ತೀರ್ಪುಗಾರರು ದಯವಿಟ್ಟು ಶೇಖರ್ ಜಿ ಅವರನ್ನ ಕೂಡಲೇ ಸಂಪರ್ಕಿಸಬೇಕು. ರತನ್ ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಈ ಬಾರಿ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರ ಸುಶೀಲ್ ಸಿದ್ದಿ. ಯುವ ಕಬಡ್ಡಿ ಸೀರೀಸ್ ಹಾಗೆ ಪ್ರೋ ಕಬಡ್ಡಿಯಲ್ಲಿ ಬಹಳ ಅದ್ಭುತವಾದಂತಹ ಪ್ರದರ್ಶನ ನೀಡಿದಂತಹ ಆಟಗಾರ. ಅದ್ಭುತವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್. ಸ್ಟಾರ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಂತಾನೆ ಹೇಳಬಹುದು. ಎಲ್ಲರ ಪ್ರೇಕ್ಷಕರ ಜನಮೆಚ್ಚಿದ ಆಟಗಾರ ಸುಶೀಲ್ ಸಿದ್ದಿಕಿ. ರಂಜಿತ್ ನಾಯ್ಕ್ RWF ತಂಡದ 200ವ ಪ್ರೋ ಕಬಡ್ಡಿ ಆಟಗಾರ. ಜೂನಿಯರ್ ವಿಭಾಗದಲ್ಲೂ ಸಹ ಈತ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಾನೆ. 2-1 ಪಂದ್ಯ ರೈಲ್ ವೀಲ್ ಫ್ಯಾಕ್ಟರಿ ತಂಡದ ಪರವಾಗಿ. ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಜುಫಾಫ್. ರೈಟ್ ರೈಡರ್. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರವಿನಂದನ್. ರೈಟ್ ಕವರ್ ಭಾಗದಲ್ಲಿ ಸೋಮು. 2 ತಂಡದಲ್ಲಿ ಪ್ರೋ ಕಬಡ್ಡಿ ಅನುಭವಿ ಆಟಗಾರ ಇದ್ದಾರೆ. ಈ ಬಾರಿ ರೈಟ್ ಕವರ್ ಭಾಗದಿಂದ ಬ್ಲಾಕ್ ಮಾಡೋದಕ್ಕೆ ಸೋಮು ಬಂದ್ರು. ಸರಿಯಾದ ಸಮಯಕ್ಕೆ ಜುಫಾಫ್ ಗ್ಯಾಪ್ ಅನ್ನ ಬಳಸ್ಕೊಳ್ತಾ ಒಂದು ಅದ್ಭುತವಾದಂತಹ ಎಸ್ಕೇಪ್. 3-2 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ದಾಳಿಯಲ್ಲಿ ರೈಲ್ ವೀಲ್ ಫ್ಯಾಕ್ಟರಿ ತಂಡದ ಈಶ್ವರ್. ಲೆಫ್ಟ್ ರೈಡರ್. ರೈಟ್ ಕಾರ್ನರ್ ಭಾಗದಲ್ಲಿ AG ಕಾರ್ತಿಕ್. ಲೆಫ್ಟ್ ಕವರ್ ಭಾಗದಲ್ಲಿ ವಿಘ್ನೇಶ್. ನೋಡಿ LED ಸ್ಕೋರ್ ಬೋರ್ಡ್ ಮುಂಭಾಗದಲ್ಲಿ ಕುತ್ಕೊಂಡಿರುವಂತಹ ಪ್ರೇಕ್ಷಕರು ನೋಡಿ, ಅಲ್ಲಿ ಯಾರು ಕೂರಬಾರ್ದು ದಯವಿಟ್ಟು. ಅಲ್ಲಿ ಟೈಮರ್ ಇದೆ ದಯವಿಟ್ಟು ಸರ್. ಅಲ್ಲಿ ಕುಳಿತಿರೋರ್ನ ಸ್ವಲ್ಪ ನಮ್ಮ ಪೊಲೀಸ್ ಸಿಬ್ಬಂದಿ ನಮಗೆ ಸಪೋರ್ಟ್ ಮಾಡಬೇಕು. ಸುಶೀಲ್ ಸಿದ್ದಿ, ಸ್ಟಾರ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್, ನನ್ ಅದರ್ ದೆನ್ ಸುಶೀಲ್. ದಯವಿಟ್ಟು ಅಲ್ಲಿ ನೋಡಿ, ನಿಮ್ ಕೈ ಮುಗಿತೀನಿ, ಅಲ್ಲಿ ಯಾರು ಕೂರಬಾರ್ದು. ಅಣ್ಣ ಸ್ವಲ್ಪ ಈ ಕಡೆ ಬಂದ್ಬಿಡಿ ಪ್ಲೀಸ್, ಬಂದ್ಬಿಡಿ ಈ ಕಡೆ ಪ್ಲೀಸ್. ರತನ್ ದಾಳಿಯಲ್ಲಿ RWF ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. ಲೆಫ್ಟ್ ರೈಡರ್. ಚುರುಕಿನ ಪಾದಗಳ ಚೆಲ್ಲೊಂದಿಗೆ ಕಿಕ್ ಮಾಡುವಂತ ಪ್ರಯತ್ನ. ಯಾವುದೇ ಅಂಕಲದ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಮೂಲದ ಆಟಗಾರ ರತನ್ ನಾಯ್ಕ್. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲೂ ಸಹ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿದಂಥ ಒಬ್ಬ ಶ್ರೇಷ್ಠ ದಾಳಿಗಾರ. ಡಿಫೆನ್ಸ್ ವಿಭಾಗದಲ್ಲೂ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದು. ಇನ್ನೋರ್ವ
ಪ್ರೋ ಕಬಡ್ಡಿ ಆಟಗಾರ ರಂಜಿತ್ ನಾಯ್ಕ. ಎಜಿ ಕಾರ್ತಿಕ್ ನಿಂದ ಟ್ಯಾಕಲ್ ಪ್ರಯತ್ನ ಇತ್ತು, ಅದ್ಭುತವಾದಂತಹ ಒಂದು ಎಸ್ಕೇಪ್. ರಂಜಿತ್ ನಾಯ್ಕ್ ಪಾದರಸದಂತೆ